ಮಸಿ ಬಳಿಬೇಕು ಅಂತ ಹೇಳ್ಬಿಟ್ಟು ದರ್ಶಿ ಅಂತ ಇರೋನು ಯೂತ್ ಕಾಂಗ್ರೆಸ್ ದರ್ಶಿ ಎಂಬನು ನಮ್ಮ ವೈಫ್ಗೆ ನನ್ನ ಹೆಂಡತಿಗೆ ಏನೋ ಒಂದು ಕೆಟ್ಟದಾಗಿ ಅವಾಚ್ಯ ವಿಷಯದಲ್ಲಿ ಮಾಡಿರೋದಕ್ಕೆ ಏನಕ್ಕಪ್ಪ ಅಂತ ಕೇಳಿದಕ್ಕೆ ಮಾರನ ಅಂತೆ ಮಾಡಿದಾರೆ ಸಾಹೇಬ್ರೆ. ಈ ತರ ಮಾಡೋರು ನೀವೇ ಕ್ರಮ ಕೊಡ್ಬೇಕು, ನೀವೇ ನೋಡ್ಕೋಬೇಕು ಸಾಹೇಬ್ರೆ. ಈ ತರ ಮಾಡಿದ್ರೆ ಹೆಣ್ಮಕ್ಳಿಗೆ ಈ ತರ ಆಗ್ಬಾರ್ದು ಸಾಹೇಬ್ರೆ. ನೀವೇ ದೇವರು ಸಾಹೇಬ್ರೆ, ನೀವೇ ನ್ಯಾಯ ಒದಗಿಸ್ಬೇಕು. ನಾನು ಇನ್ಸ್ಟಾದಲ್ಲಿ ಕಳಿಸಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ನಿನ್ನೆ ನೈಟ್ ಮಧ್ಯಾಹ್ನ ಏನ್ ಮಾಡಿದ್ದಾರೆ, ಫೋಟೋ ಕಳಿಸ್ತೀನಿ ಅಂತ ಅವರೇ ಮೆಸೇಜ್ ಮಾಡಿ ನಿನ್ ನಂಬರ್ ಕೊಡು, ನಿನ್ ನಂಬರಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ನಾನು ಬೇಡ, ನನ್ನ ನಂಬರ್ ಇಲ್ಲ, ನನ್ನ ಹತ್ರ ವಾಟ್ಸಪ್ ನಾನು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ವಿ. ನೀನು ಡೌರಾನಿ ಕಳಿಸು, ಇರ್ಲಿ ಪರವಾಗಿಲ್ಲ ಅಂತ ಹೇಳಿ. ಇಲ್ಲ, ನನ್ನ ಹಸ್ಬೆಂಡ್ ಝೊಮ್ಯಾಟೊ ಮಾಡ್ತಾ ಇದ್ಮೇಲೆ ಅವ್ರ ಫೋನ್ ಬ್ರೇಕ್ ಆಗಿರೋದ್ರಿಂದ ನನ್ನ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ನನ್ನ ಫೋನ್ ಇಲ್ಲ, ನಾನು ಏನು ಯೂಸ್ ಮಾಡ್ತಾ ಇಲ್ಲ, ನಂದು ಇನ್ಸ್ಟಾ ಒಂದೇ ಇರೋದು, ಇದ್ರಲ್ಲಿ ಕಳಿಸ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದಕ್ಕೆ ಕಳಿಸಿದ್ರು. ಕಳಿಸಾದ್ಮೇಲೆ ಊಟ ಆಯ್ತಾ, ತಿಂಡಿ ಆಯ್ತಾ, ಈ ತರ ಮೆಸೇಜ್ ಮಾಡಿದ್ರು. ನಾವು ಅಂತ ಹೇಳ್ಬಿಟ್ಟು ಅಲ್ಲೇ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದೆ. ಈಗ ಅವರು ಇಲ್ಲ ನಿಮ್ ಫೀಲಿಗೆ ಬರ್ತೀಯ ನಾಳೆ ನೈಟ್ ಅಂದಿದ್ದಕ್ಕೆ, ಇಲ್ಲ ನಾನು ಬರಲ್ಲ ಅಂದಿದ್ದಕ್ಕೆ, ಇಲ್ಲ ಪರವಾಗಿಲ್ಲ ನೀನ್ ಬಾ, ನಾನು ಬಂದ್ರೆ ಎಲ್ಲ ಫ್ರೀಯಲ್ಲಿ ಆಟ ಆಡಿಸ್ತೀನಿ ಅಂತ ಹೇಳಿದ್ರು. ನಾನಿಲ್ಲ ನಾನು ಬರಲ್ಲ ಅಂದಿದ್ದಕ್ಕೆ, ತಿರ್ಗಾ ನೀನು ಒಬ್ಬಳೆ ನಡ್ಕೊಂಡು ಹೋದ್ರೆ ನನಗೆ ಬೇಜಾರಾಗುತ್ತೆ ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡಿದ್ರು. ನಾನು ಅದಕ್ಕೆ ನನ್ನ ಏನೋ ತಪ್ಪಾಗಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕಳ್ಸಿದ್ದೆ. ಹೇಳಿದ್ದಕ್ಕೆ ಅವ್ರು ನ್ಯಾಯ ಕೇಳಿದ್ದಕ್ಕೆ ಅವ್ರಿಗೆ ಹೆಂಗ್ ಬೇಕು ಹಂಗೆ ಹೊಡೆದ್ಬಿಟ್ಟು ತುಂಬಾ ವಲ್ಗರ್ ಆಗಿ ಮಾತಾಡ್ಬಿಟ್ಟು ಹೊಡೆದ್ಬಿಟ್ಟು ಕಳ್ಸಿದ್ದಾರೆ. ಸೊ ನನಗೆ ನ್ಯಾಯ ಬೇಕು ಇದಕ್ಕೆ ಅಷ್ಟೇ. ಹಿಂಗೆ ನಮ್ಮ ಹೆಂಡ್ತಿದು ಇನ್ಸಿಡೆಂಟ್ ಆಯಿತು. ಇಲ್ಲಿ ನಮ್ಮ ಹೆಂಡ್ತಿಗೆ ಏನೋ ಕೆಟ್ಟದಾಗಿ ಮೆಸೇಜ್ ಮಾಡ್ದ ಅಂತ ನಾನು ಫೋನ್ ಮಾಡಿ ಹೇಳಿದೆ. ಫೋನ್ ಮಾಡಿ ಹೇಳಿದಾಗ ಏನೋ ಹಂಗೆ ಹಿಂಗೆ ಅಂತ ಮಾತಾಡ್ದ. ಆಮೇಲೆ ಹಿರೂರಿಗೆ ಬಾರೋ ಅಂತ ಹೇಳ್ದ. ಹಿರೂರಿಗೆ ಬಂದಷ್ಟೇ ಫಸ್ಟ್ ಒಂದು 10 ಸಲ ಫೋನ್ ಮಾಡಿ ಹೇಳ್ದ, ಬಾರೋ ಎಲ್ಲಿದೆಯೋ ಬೆಂಗಳೂರಲ್ಲಿ ಇರಬೇಕಾದ್ರೆ ಎಲ್ಲಿದೆಯೋ ಅಂತ ಬಾರೋ ಅಂತ ಹೇಳ್ದ. ಬಂದ ಮೇಲೆ ಸಡನ್ ಆಗಿ ಹುಡುಗರ್ನ 3 ಜನ, ಅವ್ರ ಅಣ್ಣ, ಅವ್ರ ತಮ್ಮ, ಆಮೇಲೆ ಇನ್ನೊಬ್ಬ ಹುಡುಗನ್ ಕರ್ಕೊಂಡು ಸಡನ್ ಅಲ್ಲಿ ಬಂದು ಕಲ್ಲು ಆಮೇಲೆ ದೊಣ್ಣೆ ತಗೊಂಡು ಸಡನ್ ಆಗಿ ಅಲ್ಲಿ HP ಪೆಟ್ರೋಲ್ ಬ್ಯಾಂಕ್ ಹತ್ರ ಹೊಡೆದ್ರು ಸರ್. ಏನಕ್ಕಪ್ಪ ನನ್ನ ಹೆಂಡತಿಗೆ ಕೇಳಿದ್ದಕ್ಕೆ ಈ ತರ ಏನಕ್ಕಪ್ಪ ಕೆಟ್ಟದಾಗ ಮೆಸೇಜ್ ಮಾಡಿದ್ಯಲ್ಲ ಏನಪ್ಪ ಅಂತ ಕೇಳಿದ್ದಕ್ಕೆ ಈ ತರ ಹೊಡೆದ್ರು ಸರ್. ಹೊಡೆದ್ಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ ಸರ್. ಪೊಲೀಸ್ ಸ್ಟೇಷನ್ಗೆ ಹೋದಾಗ್ಲೂ ಅಷ್ಟೇ, ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅಷ್ಟೇ ಕಣೋ, ಪೊಲೀಸ್ ಸ್ಟೇಷನ್ ನಮ್ದೇ ಕಣೋ, ಏನು ನಡೆಯಕ್ಕಾಗಲ್ಲ. ಅದಾದ್ಮೇಲೆ ಮೂಗಲ್ಲೂ ಇದ್ರಲ್ಲೂ ಇಲ್ಲೆಲ್ಲ ಬರಂಗ್ ಹೊಡೆದಿದ್ದಾನೆ ಸರ್. ಅದಾದ್ಮೇಲೆ ಹೌದು ಸರ್, ಬಂದಿದೆ ಬ್ಲಡ್, ಮೂಗಲ್ಲೂ ಬ್ಲಡ್ ಬಂದಿದೆ. ಇಲ್ಲಿ ಚಾಕು ಹಾಕಿದ್ದಾನೆ ಸರ್, ನೋಡಿ ಸರ್, ಚಾಕು ಹಾಕಿದ್ದಾನೆ. ಚಾಕು ಹಾಕ್ಬಿಟ್ಟು ಇಲ್ಲೆಲ್ಲ ಹಿರೂರಾಗಲ್ಲ, ನೀನ್ ಇರಕ್ಕಾಗಲ್ಲ, ಹಿರೂರ್ ಬಿಟ್ಟು ಓಡೋಗ್ತೀನಿ, ಹಂಗ್ ಮಾಡ್ತೀನಿ, ಹಂಗೆ ಅಂತ ಹೇಳಿದೆ ಸರ್. ಅದಾದ್ಮೇಲೆ ಸ್ಟೇಷನ್ ನಮ್ದು ಕಣ, ಏನ ಮಾಡ್ತೀನಿ ಅಂತ ಹಂಗಲ್ಲ ಏನಂದ್ರೆ ಸರ್. ಅದಾದ್ಮೇಲೆ ನಮ್ಮ ಪಾಡಿಗೆ ಬಂದ್ವಿ ಸರ್. ಬಂದಾದ್ಮೇಲೆ ಇದು NOC ಮಾಡಿದ್ವಿ. NOC ಮಾಡಿದ್ಮೇಲೆ ಅವ್ರಿಗೆ ಸಾಹೇಬ್ರು 12 ಗಂಟೆ ಕರಿತೀನಿ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ಸುಮ್ಮನೆ ಇದೀನಿ ಸರ್. ಈ ತರ ಸುಧಾಕರ್ ಸಾಹೇಬ್ರು ಹೆಸರಿಟ್ಕೊಂಡು ಇವನ್ನೆಲ್ಲ ಇಡೀ ಹಿರಿಯೂರ್ನೇ ಹಾಳು ಮಾಡ್ತಾ ಇದ್ದೇನೆ ಸರ್. ಏನ್ ಮಾಡೋದು ನೀವೇ ಹೇಳ್ರಿ, ನ್ಯಾಯ ಕೊಡಿಸ್ರಿ ಅಷ್ಟೇ. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.